ಬಿಲ್ ಮಂಡನೆ ಆಗ್ತಾ ಇದೆ ಲೋಕಸಭೆಯಲ್ಲಿ. ಕಾಂಗ್ರೆಸ್ ಎಲ್ಲರೂ ಸೇರಿ ವಿರೋಧ ಮಾಡ್ತಾ ಇದ್ದಾರೆ, ತೀವ್ರ ವಿರೋಧ ಮಾಡ್ತಾ ಇದ್ದಾರೆ. ನಾನು ಕಾಂಗ್ರೆಸ್ನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಬಂಗ್ಲಾ ವಿಮೋಚನ ಶ್ರೇಯಸ್ಸು ಮತ್ತು ಕೀರ್ತಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಲ್ಲಬೇಕು. ಕಳೆದ 7 ತಿಂಗಳಿಂದ ಬಾಂಗ್ಲಾದೇಶದಲ್ಲಿ ದಂಗೆಗಳಾಗ್ತಾ ಇದ್ದಾವ, ಒಳ್ಳೆ ಸುಲಿಗೆಗಳಾಗ್ತಾ ಇದ್ದಾವ. ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೇನು ಶ್ರೇಯಸ್ಸು ಬಂದಿತ್ತು, ಬಾಂಗ್ಲಾ ವಿಮೋಚನೆ ಮಾಡಿದ್ದು, ಅದು ಇವತ್ತು ನಾಶವಾಗ್ತಾ ಇದೆ, ನಾಶವಾಗುವಂತ ಹಂತ ತಲುಪಿತ್ತು. ಯಾಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದಂತ ಶ್ರೇಯಸ್ಸಿಗೆ ರಾಹುಲ್ ಗಾಂಧಿ ಅವ್ರು ಬಾಯಿ ಬಿಡ್ತಾ ಇಲ್ಲ, ಸೋನಿಯಾ ಗಾಂಧಿ ಅವ್ರು ಬಾಯಿ ಬಿಡ್ತಾ ಇಲ್ಲ, ಪ್ರಿಯಾಂಕಾ ಗಾಂಧಿ ಅವ್ರು ಬಾಯಿ ಬಿಡ್ತಾ ಇಲ್ಲ, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಾಯಿ ಬಿಡ್ತಾ ಇಲ್ಲ? ಕಾರಣ ಏನು ಹೇಳ್ಬೇಕಲ್ಲ? ಇದು ಓಲೈಕೆ ರಾಜಕಾರಣ ಅಲ್ಲದೆ ಮತ್ತೇನು ಅಲ್ಲ. ಅಷ್ಟೇ ಅಲ್ಲ, ಮುಜಬರ್ ರೆಹಮಾನ್ ಮೂರ್ತಿ ಧ್ವಂಸ ಮಾಡಿದರು, ಶ್ರೀಮತಿ ಇಂದಿರಾ ಗಾಂಧಿ ಅವರ ಮ್ಯೂಸಿಯಂ ಕೂಡ ಧ್ವಂಸ ಮಾಡಿದ್ರು. ಆದರೂ ಕಾಂಗ್ರೆಸ್ನವರು ಬಾಯಿ ತೆಗಿತಾರೆ. ಯಾಕ? ಇದನ್ನ ನೋಡಿದ್ರ ಕಾಂಗ್ರೆಸ್ನವರು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇದ್ದಾರೆ ಹೊರತು ತತ್ವ ನೀತಿ ಸಿದ್ಧಾಂತಕ್ಕಾಗಿ ಅವ್ರು ಇಲ್ಲ. ನಾನು ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಇದೇ ರೀತಿ ಓಲೈಕೆ ರಾಜಕಾರಣ ಮಾಡ್ಕೊಂಡು ಹೋದ್ರ ಕಾಂಗ್ರೆಸ್ ಸರ್ವನಾಶ ಆಗ್ತದ, ಅಡ್ರೆಸ್ಸು ಕೂಡ ಇರೋದಿಲ್ಲ. ಇವತ್ತು ವಕಫ್ ಬಿಲ್ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ, ವಿರೋಧ ಮಾಡ್ತಾರೆ ಅಂದ್ರೆ ಆ ಬಿಲ್ಲಿನಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನೋಡ್ಬೇಕಲ್ಲ. ನಾನೇ ಸ್ವತಃ ಬಿಜಾಪುರ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ವಕ್ಫ್ ಆಸ್ತಿ ಬಗ್ಗೆ ತಿಳ್ಕೊಂಡೆ. ಸಿಂದಗಿಯಲ್ಲಿರ್ತಕ್ಕಂಥ ಬಸವ ತತ್ವದ ಮಠ 12ನೇ ಶತಮಾನದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಮಠ ಕೂಡ ಇವತ್ತು ವಕ್ಫ್ ಆಸ್ತಿ ಅಂತ ಆಗಿದೆ. ದೇವರಿಪ್ಪರಿಗೆ ತಾಲೂಕಿನಲ್ಲಿ ಪಡಗಾನೂರದಲ್ಲಿ ಈಶ್ವರ ದೇವಸ್ಥಾನವೂ ಕೂಡ 5ನೇ ಶತಮಾನದಲ್ಲಿ ಸ್ಥಾಪನೆ ಆಗಿದ್ದು ಕೂಡ ವಕ್ಫ್ ಆಸ್ತಿ ಅಂತ ಆಗಿದೆ. ಎಷ್ಟೋ ಜನ ಮುಸಲ್ಮಾನರು ತಮ್ಮ ಜಮೀನು ಉತಾರಿ ತಗೊಂಡು ಬಂದರು, ಮುಸಲ್ಮಾನರ ಜಮೀನು ಕೂಡ ವಕ್ಫ್ ಆಸ್ತಿ ಅಂತ ಆಗಿದೆ. ಹಿಂದೂಗಳ ಆಸ್ತಿಯೂ ಕೂಡ ವಕ್ಫ್ ಆಸ್ತಿ ಅಂತ ಆಗಿದೆ. ಇದರ ದುರುಪಯೋಗ ಆಗಬಾರದು ಅನ್ನೋದ್ರ ಬಗ್ಗೆ ಇವತ್ತು ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಇಡೀ ಸಂಸತ್ ಅದರ ಬಗ್ಗೆ ಒಂದು ತಿದ್ದುಪಡಿಯನ್ನ ಮಾಡ್ತಕ್ಕಂಥದಕ್ಕೆ ವಿರೋಧ ಮಾಡೋದು ಸರಿಯಲ್ಲ. ಮೊದಲು ಅವರು ಬಾಂಗ್ಲಾದೇಶದ ಬಗ್ಗೆ ಮಾತಾಡ್ಲಿ ಅಂತ ಒತ್ತಾಯ ಪಡ್ತಾರೆ.